ಖ್ಯಾತ ವಾಗ್ಮಿಗಳಾದಂಥ ಶ್ರೀ ರಫೀವುದ್ದೀನ್ ಕದ್ರೋಳಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಮಾಜ ಭಾರತ ದೇಶ ಜಗತ್ತಿಗೆ ಒಂದು ಆದರ್ಶಯುತವಾದ ಭಾರತವಾಗುತ್ತೆ. ಭಾರತದ ಪರಂಪರೆ ಸೂಫಿಗಳ ಪರಂಪರೆ, ಭಾರತದ ಪರಂಪರೆ ಶರಣರ ಪರಂಪರೆ, ಭಾರತದ ಪರಂಪರೆ ದಾಸರ ಪರಂಪರೆ. ಕುಲ ಎಂದು ಹೊಡೆದಾಡ್ತೀವಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರ ಅಂತ ಸವಾಲು ಹಾಕಿದ ಕನಕದಾಸರ ಪರಂಪರೆ ಇದು. ಇವ ನಾರವ ಎಂದೆನಿಸಲಿದೆಯಾ, ಇವ ನಮ್ಮವ ಎಂದೆನಿಸಲಿಲ್ಲ ಅಂತ ಹೇಳಿದ ಬಸವಣ್ಣನ ಪರಂಪರೆ ಇದು. We the people of India ಅಂತ ಜಗತ್ತಿಗೆ ಕೇಳುವಂತೆ ಸಾರಿದಂತ ಸಂವಿಧಾನದ ಅಂಬೇಡ್ಕರ್ ನೆಲ ಇದು. ಇಡೀ ಜಗತ್ತಿಗೆ ಗಾಂಧೀಜಿಯ ತತ್ವವನ್ನ ಶಿವಯೋಗ is the synthesis of all the yoga. ಅದಕ್ಕೆ ಬಹಳ ಅದ್ಭುತವಾದಂತಹ ಈ ಪವಿತ್ರ ಇದನ್ನದ ನಾವು ಮಾನವ ಜನ್ಮಕ್ಕೆ ಬಂದದ್ದವಲ್ಲ ಭಾಗ್ಯ. ಅದಕ್ಕೆ ಇಂಥ ಮಾನವ ಜನ್ಮದಾಗ ಏನಕ್ಕಂತ ಕೈ ಎಷ್ಟು ಚಂದ ಹೇಳಿ ನೋಡ್ರಿ, ಹೇಳಿ ಭಟ್ಕಳ್ಳಿಂದ ಬಂದವರು ಎಷ್ಟು ಅದ್ಭುತವಾಗಿ ನಮ್ಮ ಕಲ್ರು ಸಹಿತ ಚಲೋ ಮಾಡ್ತಾರೆ. ಅದಕ್ಕೆ ಮಾತೆಂಬುದು ಗೊತ್ತಿರ್ಲಿಲ್ಲ, ಮಾತಲ್ಲವರು ಅವೆಲ್ಲ ದಿವ್ಯ ಬೆಳಕು. ಪ್ರಭಾದೇವರಿಗೆ ಆದಂತಹ ಹವಾಮಾನದಲ್ಲಿ, ಬಸವಣ್ಣನಿಗೆ ಆದಂತಹ ಹವಾಮಾನದಲ್ಲಿ, ಇನ್ನಿತ ಯೇಸು ಕ್ರಿಸ್ತರಿಗೆ ಆದಂತಹ ಹವಾಮಾನದಲ್ಲಿ ಯಾರಿಗೆ ಆಗಲಿಲ್ಲ. ಆದರೆ ಅವರೆಲ್ಲ ನೋಡಿ, ಅವರೆಲ್ಲ ಸಂದೇಶ ಇದೆ. ನನಗೆ ಯಾರು ಅವಮಾನ ಮಾಡಿದ್ದಾರೆ, ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಶ್ರಮಿಸುವಂತ ಮಹಾನ್ ಆದ ಕಾರಣ ಜಗತ್ತು ಅವ್ರನ್ನ ಆಧರಿಸುವಂತ ಕೆಲಸ ಮಾಡ್ತದೆ. ಅಲ್ಲಾಹ್ ತಾಲನಿಗೆ ದೇವರಿಗೆ ನಮ್ಮನ್ನು ಶ್ರಮಿಸ್ತಾರೆ, ಮತ್ತು ನಾವು ಯಾಕೆ ಈಗ ನಮ್ಮನ್ನು ಶ್ರಮಿಸಲಿಕ್ಕೆ ಆಗುವುದಿಲ್ಲ ಎಂಬ ಅರ್ಥ ವಿಚಾರ ಆಗ್ಬೇಕಾಗ್ತದೆ. ಆದ ಕಾರಣ ಒಬ್ಬರನ್ನು ಶ್ರಮಿಸುವಂತ ಅರ್ಥ ಮಾಡಿರುವ ವಿಚಾರ ನಾವಿವತ್ತು ಮಾಡಿ, ಯಾರಾದ್ರೂ ನಿಮಗೆ ಬೈದಾಗ ಅವನಿಗೆ ನಿಂದೆ ಬೈಲಿಕ್ಕೆ ಕಷ್ಟ ಇಲ್ಲ. ಸಣ್ಣ ಮಗುವಿಗೆ ಕೂಡ ಹಿಂದೆ ಬೈಬಹುದು, ನಿಂದೆ ಉತ್ತರ ಕೊಡ್ಬೋದು. ಅದಕ್ಕೆ ದೊಡ್ಡ ನಾವು ಇಷ್ಟು ಕಲಿಬೇಕು, ದೊಡ್ಡ ಜನ ಆಗಬೇಕು, ಇಷ್ಟು ಊಟ ಮಾಡುವ ಏನ್ ಅಗತ್ಯ ಇಲ್ಲ. ನೀವು ಸಣ್ಣ ಮಗುವಿಗೆ ಬೈ, ಮಗು ನಿಮ್ಗೆ ಹಿಂದೆ ಬೈತದೆ. ಅದು ಯಾರ್ದು ಬೈದಾಗ ನೆಗಡಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲ ದೇವರ ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುಂದೆ ಹೋಗ್ತೀನಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಗೌರವಿಸಿಕೊಳ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗೋದು ವಿಚಾರ ಆಗುವ ಅವಕಾಶ ಆಗ್ತದೆ. ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಒಂದು ವ್ಯಕ್ತಿತ್ವ, ನಿಮ್ಮೆಲ್ಲ ಯುವಜನಾಂಗದ ವ್ಯಕ್ತಿತ್ವ ಆಗ್ಬೇಕಂತ ಹೇಳಿ ನಾನು ಚಿಂತಿಸೋಣ. ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅತ್ಯಂತ ಪ್ರೀತಿ ಪೂರ್ವಕ ಕರೆದಿದ್ದಾರೆ. ಒಂದು ನನ್ನ ಮಿತ್ರನಾಗಿ ಕರೆದಿದ್ದಾರೆ, ಎಲ್ಲ ನನ್ನ ಶಾಸಕರಾಗಿದೆ, ಮಂತ್ರಿಯಾಗಿದೆ, ಈಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ, ಅದಕ್ಕಾಗಿ ಕರೆದಿದ್ದಾರೆ. ಅದಕ್ಕಿಂತ ಜಾಸ್ತಿ ನನ್ನ ಯಾಕೆ ಬಸವರಾಜ ಬಾಳಿಕ ಯಶವಂತ ಪಾಟೀಲ್ ಫೋನ್ ಮಾಡಿ ಹೇಳಿದ್ರು, ನಾನು ಕೂಡ ಕಾರ್ಯಕ್ರಮ ಬರಲೇಬೇಕಂತಿತ್ತು. ಅದು ನನಗೆ ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಯಕ್ರಮ ಇದ್ದ ಕಾರಣ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ, ನೀವು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿಯಿಂದ ನಾವು ಬಹುಶಃ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬರೀ ಸಭಾಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ನಿಲ್ಲುವಂಥದ್ದಲ್ಲ. 30-35 ವರ್ಷಗಳಿಂದ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆ. 30-35 ವರ್ಷಗಳಿಂದ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುಟಿಗಾದ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುಟಿಗಾದರೂ ಮಾತ್ರ ಅಲ್ಲ, ಅಲ್ಲಾಹ್ ತಾಲ ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಕೂಡ ಹೋಗ್ಬೇಕು.